ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಂದು 77ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕೇಂದ್ರದ ಮುಖ್ಯಸ್ಥರಾದ ಉಪಮಹಾನಿರ್ದೇಶಕ ಎ ಹನುಮಂತ್ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕ ಶ್ರೀಯಶ್ ಕೆಎಸ್ ಸೇರಿದಂತೆ ಅಧಿಕಾರಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಬಳಿಕ ಎ ಹನುಮಂತ್, ದೇಶಾದ್ಯಂತ ಇಂದು ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೇಶ ಸಂವಿಧಾನವನ್ನು ಅಂಗೀಕರಿಸಿದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಸಂವಿಧಾನದ ಆಶಯಗಳನ್ನು ಅಳವಡಿಸಿಕೊಂಡು ಕರ್ತವ್ಯ ನಿರ್ವಹಿಸಲಾಗುತ್ತಿದೆ ಎಂದರು. ಮನವರಿಕೆ ಮಾಡಿಕೋಬೇಕು, ಅರ್ಥ ಮಾಡಿಕೊಂಡು ಮತ್ತೆ ಸಂವಿಧಾನಿನ ಚೌಕಟ್ಟಿನಲ್ಲಿ ಅದನ್ನು ನಿರ್ವಹಿಸಲು ನಾವು ಸಂಕಲ್ಪವನ್ನು ಮಾಡಬೇಕೆಂದು ನಾನು ಭಾವಿಸುತ್ತೇನೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲೂ 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಉಪ ಪ್ರಧಾನ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಪಿ ಸಂಜಯ್ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಕಾರ್ಯಕ್ರಮ ವಿಭಾಗದ ಸಹಾಯಕ ನಿರ್ದೇಶಕ ಎಎಸ್ ಶಂಕರನಾರಾಯಣ, ಸುದ್ದಿ ವಿಭಾಗದ ಉಪನಿರ್ದೇಶಕ ರಾಯ್ ಚಾಕೋ, ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕ ಡಾ ಎನ್ ರಘು ಸೇರಿದಂತೆ ಕೇಂದ್ರದ ಸಿಬ್ಬಂದಿ ಉಪಸ್ಥಿತರಿದ್ದರು. ಬಳಿಕ ಕೆಪಿ ಸಂಜಯ್ ನಾಡಿನ ಸಮಸ್ತ ಜನತೆಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯ ಕೋರಿದರು. ಸ್ಮರಿಸುತ್ತಾ ನಾಡ ಸಮಸ್ತ ಜನತೆಗೆ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಹಾರ್ದಿಕ ಶುಭಾಶಯಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಎಎಸ್ ಶಂಕರನಾರಾಯಣ, ನಮ್ಮ ಸಂವಿಧಾನ ವಿಶ್ವಮಾನ್ಯವಾದುದು. ಸಂವಿಧಾನದ ಆಶಯದಂತೆ ನಾವೆಲ್ಲ ಮುನ್ನಡೆಯಬೇಕಿದೆ ಎಂದು ಹೇಳಿದರು. ಅವರನ್ನ ಸ್ಮರಿಸಿಕೊಂಡು ನಾವಿವತ್ತು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಒಂದು ವಿಶೇಷವಾದಂತಹ ದಿನ ಈ ಒಂದು ಗಣರಾಜ್ಯೋತ್ಸವದ ಈ ಶುಭ ದಿನ. ಹೀಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ರಾಯ್ ಚಾಕೋ, ಗಣರಾಜ್ಯೋತ್ಸವ ಎಂದರೆ ಭಾರತದ ಸ್ವಾಭಿಮಾನದ ದಿನ ಎಂದು ಅಭಿಪ್ರಾಯಪಟ್ಟರು. Constitution also. So this day is the foundation stone building day of our country. After the independence, we became free by getting a constitution as well as a republic nature. I wish all of you my hearty Republic Day greetings. ಡಾಕ್ಟರ್ ಎನ್ ರಘು, ಭಾರತದ ಒಕ್ಕೂಟ ವ್ಯವಸ್ಥೆ ಜಾರಿಯಾದ ದಿನವಾದ ಇಂದು ನಾವೆಲ್ಲರೂ ಸಂಭ್ರಮಿಸಬೇಕಿದೆ ಎಂದು ಹೇಳಿದರು. ಸ್ಪಿರಿಟ್, ಈ ಶ್ರದ್ಧೆ ಹೀಗೆ ಮುಂದುವರಿಯುತ್ತೆ. ಬರುವ ಎಲ್ಲ ಪೀಳಿಗೆಯ ಪ್ರಸಾರಕರು ಖಂಡಿತವಾಗ್ಲೂ ಈ ಶ್ರದ್ಧೆಯನ್ನು ಮುಂದುವರಿಸಿಕೊಂಡು ಜನಹಿತದಲ್ಲಿ ಮಾಧ್ಯಮವನ್ನು ಬಳಸ್ತಾರೆ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು.